A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಡಿಸಿ ಅವರೊಂದಿಗೆ ನಗರದಲ್ಲಿ ಕಾಮಗಾರಿಗಳು ವೀಕ್ಷಿಸಿದ ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್, ಜಿಲ್ಲಾಧಿಕಾರಿ ಜಿ ಪ್ರಭು ಮತ್ತು ನಾನು ನಗರದ ಆಜಾದ್ ಚೌಕ್ ಹಾಗೂ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ದೊಡ್ಡಪೇಟೆ ರಸ್ತೆ ವಾಹನ ದಟ್ಟಣೆಯ ಕಾರಣದಿಂದ ಬಹಳಷ್ಟು ಸಮಸ್ಯೆಗಳು ಉದ್ಭವಿಸಿದ್ದು, ಹಿಂದೆಯೂ ಅಗಲೀಕರಣ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆವು. ಆದರೆ ಆಗ ಸಾಧ್ಯವಾಗಲಿಲ್ಲ. ಈಗ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ ದೊಡ್ಡಪೇಟೆಯ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ರಸ್ತೆ ಕಾಮಗಾರಿಗೆ ಅನುದಾನವನ್ನು ತಂದಿದ್ದು, ಶೀಘ್ರದಲ್ಲೇ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್ ಹೇಳಿದರು. ಸರ್ವೆ ಮಾಡಲಾಗಿದ್ದು, ಜಿಲ್ಲಾಧಿಕಾರಿಗಳ ಮೂಲಕ ವೀಕ್ಷಣೆ ಮಾಡಿಸಿ ಯಾವ ಪ್ರಕ್ರಿಯೆ ಕೈಗೊಳ್ಳಬೇಕು ಎಂಬುದನ್ನು ಹಾಗೂ ಬಂಬೂ ಬಜಾರ್ ಮೂಲಕ ಹಾದು ಹೋಗುವ ರಸ್ತೆ ಹಾಗೂ ಚೇಳೂರು ರಸ್ತೆಯಿಂದ ಬರುವ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಜೋಡಿ ರಸ್ತೆ, ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ಟ್ರಕ್ ಟರ್ಮಿನಲ್, ರಿಪೇರ್, ಬೇರ್ ಒಳಾಂಗಣ, ಕ್ರೀಡಾಂಗಣ ಹಾಗೂ ಉದ್ಯಾನವನವನ್ನು ನಿರ್ಮಾಣ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದರು. ರೈಲ್ವೆ ನಿಲ್ದಾಣಕ್ಕೆ ನೇರವಾಗಿ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣದ ಯೋಜನೆಯನ್ನು 13 ವರ್ಷಗಳ ಹಿಂದೆಯೇ ಅಂದಿನ ಜಿಲ್ಲಾಧಿಕಾರಿಗಳಾದ ಮಂಜುಳಾ ಅವರ ಮೂಲಕ ಬೆಳವಣಿಗೆಗೆ ಪೂರಕವಾಗುವ ವಾತಾವರಣ ನಿರ್ಮಾಣ ಮಾಡುವ ಹಂಬಲವನ್ನು ಹೊಂದಿರುವುದಾಗಿ ತಿಳಿಸಿದರು. ಜನಸಂದಣಿ ಹೆಚ್ಚಾಗುತ್ತಿದೆ, ರೈಲುಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಹಾಗೂ ಸರಕು ಸಾಗಾಣಿಕೆ ರೈಲು ಸಂಚಾರವಾಗುವ ಅವಕಾಶವಿದ್ದು, ಇದರಿಂದ ರಸ್ತೆ ಸಾಕಷ್ಟು ಅಗಲೀಕರಣವಾಗಿದ್ದರೆ ವಾಹನಗಳ ಓಡಾಟ, ಸುಗಮ ಸಂಚಾರ ಹಾಗೂ ಜನರಿಗೂ ಅನುಕೂಲವಾಗುತ್ತದೆ ಎಂದರು. ಪರ್ಯಾಯ ರಸ್ತೆ ನಿರ್ಮಾಣಕ್ಕೆ ಎಲ್ಲ ತಯಾರಿ ನಡೆಯುತ್ತಿದ್ದು, ಇಲ್ಲಿನ ರೈತರೊಂದಿಗೆ ಚರ್ಚೆ ಮಾಡಿ ಸಹಮತವನ್ನು ವ್ಯಕ್ತಪಡಿಸಿದ್ದು, ಜಿಲ್ಲಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತಾರೆ. ನಂತರ ಸಾರ್ವಜನಿಕರ ಗಮನಕ್ಕೂ ತರಲಾಗುತ್ತೆ ಎಂದರು. ಭವಿಷ್ಯತ್ತಿನ ದೃಷ್ಟಿಯಿಂದ ರೈತರ ಜಮೀನಿದ್ದು ಯಾವುದೇ ಸಂಪರ್ಕ ರಸ್ತೆಗಳು ಇಲ್ಲದಿರುವುದರಿಂದ ಈ ಪ್ರದೇಶ ಅಭಿವೃದ್ಧಿಯಾಗುತ್ತಿಲ್ಲ. ರಸ್ತೆ ಸಂಪರ್ಕವನ್ನು ಕಲ್ಪಿಸುವುದರಿಂದ ಈ ಭಾಗದ ಭೂಮಿಗೆ ಒಳ್ಳೆಯ ಬೆಲೆ ಲಭ್ಯವಾಗಿ ರೈತಾಪಿ ವರ್ಗದವರಿಗೂ ಅನುಕೂಲವಾಗುತ್ತದೆ ಎಂದರು. ಸಾರ್ವಜನಿಕರ ಉಪಯೋಗಕ್ಕಾಗಿ ಈ ಒಂದು ಪ್ರಯತ್ನವನ್ನ ಮಾಡಿದ್ದು, ಜಿಲ್ಲಾಧಿಕಾರಿಗಳ ಖುದ್ದು ವೀಕ್ಷಣೆಯಿಂದ ಅಭಿವೃದ್ಧಿಗೆ ಮತ್ತಷ್ಟು ಶೀಘ್ರಗತಿ ಲಭಿಸಲಿದೆ. ನಗರದಲ್ಲಿನ ಜಿಲ್ಲಾ ಕೇಂದ್ರ ಗ್ರಂಥಾಲಯವನ್ನು 5 ಕೋಟಿ ಅನುದಾನದ ಅಂದಾಜನ್ನು ರೂಪಿಸಿದ್ದು, ಡಿಜಿಟಲ್ ಗ್ರಂಥಾಲಯ, ಕಂಪ್ಯೂಟರೀಕರಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ತರಬೇತಿ ನೀಡುವ ಸದುದ್ದೇಶದಿಂದ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಮೊದಲ ಮತ್ತು 2ನೇ ಹಂತದ ಮಹಡಿ ನಿರ್ಮಾಣಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದು, ಅಲ್ಲಿಯವರೆಗೆ ಗ್ರಂಥಾಲಯವನ್ನು ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆಸುವ ಕೆಲಸವಾಗಲಿದೆ ಎಂದರು. ಹೆಚ್ಚುವರಿ ಅನುದಾನಕ್ಕೂ ಬೇಡಿಕೆಯನ್ನು ಸಲ್ಲಿಸಿರುವುದಾಗಿ ತಿಳಿಸಿದರು. ಡಾಕ್ಟರ್ ಎಂಸಿ ಸುಧಾಕರ್ ಪೌರಾಯುಕ್ತ ಜಿಎನ್ ಚಲಪತಿ ಅವರನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಅವಶ್ಯಕತೆ ಇಲ್ಲದ ರಸ್ತೆಯಲ್ಲಿ ಚರಂಡಿ ನಿರ್ಮಾಣ ಮಾಡಿದ್ದು, ಇದಕ್ಕೆ ಸಂಬಂಧಿಸಿದ ಭಾವಚಿತ್ರಗಳನ್ನು ಕಳುಹಿಸದೆ ಏಕಾಏಕಿ ಚರಂಡಿ ಕಾಮಗಾರಿ ಕೈಗೆತ್ತಿಕೊಂಡಿರುವುದು, ಈ ರಸ್ತೆ ಮಾಡಬಾರದೆಂದು ಮೊದಲೇ ತಿಳಿಸಿದ್ದರು. ಅದನ್ನ ಮೀರಿ ರಸ್ತೆ ನಿರ್ಮಾಣ ಮಾಡಿದ್ದು ಸಚಿವರಿಗೆ ಬೇಸರವನ್ನುಂಟು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಪೌರಾಯುಕ್ತರಿಗೆ ಕಾಮಗಾರಿ ಮಾಡುವವರನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯವಿಲ್ಲವೇ? ನಿಮ್ಮ ಮಾತಿಗೂ ಮರ್ಯಾದೆ ಇಲ್ಲವೇ? ನಿಮ್ಮ ಮಾತನ್ನ ಮೀರಿ ಕೆಲಸ ಮಾಡಿದ್ದಾರೆಂದರೆ ಯಾವ ಅರ್ಥ ಎಂದು ತರಾಟೆಗೆ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಕಾಮಗಾರಿಗೆ ಸಂಬಂಧಿಸಿದಂತೆ ಯಾರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದರು. ದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭು ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಚಿಂತಾಮಣಿಯ ಆಜಾದ್ ಚೌಕ್ ಕಾಮಗಾರಿ ವೀಕ್ಷಣೆ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂಥ ದೊಡ್ಡಪೇಟೆ ರಸ್ತೆ ಭಾಳ ವಾಹನ ದಟ್ಟಣೆಯ ಕಾರಣದಿಂದ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ಹಿಂದೆನೂ ಅದನ್ನು ನಾವು ಅಗಲೀಕರಣ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇತ್ತು. ಅದರ ಅವಕಾಶ
ಈಗ ನಗರೋತ್ಥಾನ ಯೋಜನೆಯಲ್ಲಿ ಅದಕ್ಕೆ ಅನುದಾನವನ್ನು ಹಾಕ್ಸಿದ್ದೀವಿ. ಈಗ ಅದನ್ನು ನಾವು ಈಗ ಮತ್ತೆ ಈಗಾಗಲೇ ಸರ್ವೆ ಮಾಡಿಸಿ ಎಲ್ಲ ಇದೆ. ಅದಕ್ಕೆ ಜಿಲ್ಲಾಧಿಕಾರಿಗಳನ್ನು ವೀಕ್ಷಣೆ ಮಾಡಿಸಿ ಈಗ ಅದಕ್ಕೆ ಯಾವ ರೀತಿ ಅಗಲೀಕರಣ ಮಾಡಬೇಕು, ಏನು ಪ್ರಕ್ರಿಯೆಗಳು ಮಾಡಬೇಕು ಅನ್ನೋದನ್ನು ಅವ್ರು ಖುದ್ದಾಗಿ ನೋಡಲಿ ಅಂತ ಕರ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಮಬ್ಬು ಬಜಾರ್ ಕಡೆಯಿಂದ ಬರೋ ರಸ್ತೆ ಇರ್ಬೋದು, ಈ ಕಡೆ ಚೇಡೂರು ರಸ್ತೆಯಿಂದ ಬರುವಂಥದ್ದು ಇರ್ಬೋದು, ನಮ್ಮ ರಾಮಪುಟ್ಟೆ ಇವತ್ತು ಖಾಸಗಿ ಬಸ್ ನಿಲ್ದಾಣ ಮತ್ತು ಬೇರೆ ಸೌಲಭ್ಯ ನಾವು ಒದಗಿಸ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ ಈ ಕಡೆಯಿಂದ ರೈಲ್ವೆ ಸ್ಟೇಷನ್ಗೆ ರಸ್ತೆ ಮಾಡಬೇಕು ಅಂತ ನಾನು ಹಿಂದೆ 12-13 ವರ್ಷಗಳಿಂದಲೇ ನಾನು ಅಂದೇ ಜಿಲ್ಲಾಧಿಕಾರಿಗಳಾಗಿದ್ದಂಥ ಮಂಜುಳಾ ಅವ್ರನ್ನ ಕೂಡ ನಾನು ಇಲ್ಲಿ ಕರ್ಕೊಂಡ್ಬಂದು ನಾವು ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ವಿ. ಅದರಿಂದ ಈಗ ಅದೆಲ್ಲ ಹಂಗೆ ನೆನಗುದಿಗೆ ಬಿದ್ದಿತ್ತು. ಈಗ ರೈಲ್ವೆ ಸ್ಟೇಷನ್ ಇವತ್ತು ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈಲುಗಳ ಓಡಾಟ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಸರಕು ರೈಲು ಸಂಚಾರ ಪ್ರಾರಂಭ ಆಗುತ್ತೆ. ಇವೆಲ್ಲ ಆಗೋದ್ರಿಂದ ನಾವು ಇಲ್ಲಿ ಭಾರಿ ವಾಹನಗಳ ಓಡಾಟ ಆಗುತ್ತೆ. ಇದಕ್ಕೆಲ್ಲ ಕಿರಿದಾದ ರಸ್ತೆ ಇದ್ರೆ ಇದು ಸಾಗೋದಿಲ್ಲ ಅಂತಕ್ಕಂಥ ಕಾರಣದಿಂದ ನಾವು ಇಲ್ಲಿ ಪರ್ಯಾಯವಾಗಿ ರಸ್ತೆ ಮಾಡಬೇಕು ಅಂತಕ್ಕಂಥ ಏನು ಹಿಂದೆ ಚಿಂತನೆ ಇತ್ತು. ಈ ಭಾಗದಲ್ಲಿ ಈಗಾಗಲೇ ಈ ಭಾಗದ ರೈತರ ಹತ್ರ ಕೂಡ ಇದಕ್ಕೆ ಹಿಂದೆ ಎಲ್ಲ ಚರ್ಚೆ ಮಾಡಿದ್ವಿ. ಅವರು ಕೂಡ ಇದನ್ನ ನಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇದಕ್ಕೊಂದು ಮುಂದುವರಿಸಬೇಕು. ಇದಕ್ಕೆ ಏನು ಯಾವ ರೀತಿ ಇದಕ್ಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನ ಮುಂದಿನ ದಿನಗಳಲ್ಲಿ ಅವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಆಮೇಲೆ ಸಾರ್ವಜನಿಕರ ಗಮನಕ್ಕೂ ತರುವಂತದ್ದಾಗುತ್ತೆ. ಒಟ್ಟಾರೆಯಾಗಿ ಇದೆಲ್ಲ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ಮುಂದೆ ಈ ಭಾಗ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ, ಯಾಕಂದ್ರೆ ಇಲ್ಲೆಲ್ಲ ರೈತರ ಜಮೀನು ಇದೆ, ಯಾವುದೇ ರಸ್ತೆ ಸಂಪರ್ಕ ಇಲ್ಲ. ಏನಾದ್ರೂ ಈ ತರ ರಸ್ತೆ ಒಂದಾದಾಗ ಆ ಭೂಮಿಗೂ ಇವತ್ತು ಒಳ್ಳೆ ಬೆಲೆ ಸಿಗುವಂತದ್ದಾಗುತ್ತೆ. ನಾಳೆ ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವಂತದ್ದು ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಒಟ್ಟಾರೆಯಾಗಿ ಸಾರ್ವಜನಿಕರ ಉಪಯೋಗಕ್ಕೋಸ್ಕರ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಪ್ರಯತ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಇವತ್ತು ನಾವು ನಾನಿಲ್ಲಿ ಅವರೇ ನೋಡ್ಬೇಕು ಅಂತ ಕೆಲಸ ಮಾಡಿರ್ತಾರೆ.